ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಸಹ ಪರಮಾತ್ಮ ಶಿವ ತಂದೆ ಈ ದಿನದ ಜ್ಞಾನ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮುಖ್ಯ ಸಾರ, ಪ್ರಶ್ನೋತ್ತರ, ಧಾರಣ, ಸ್ಲೋಗನ್ ಎಲ್ಲವೂ ಕೂಡ ವಿಶೇಷವಾಗಿದೆ. ಈ ವಿಷಯಗಳ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಮೊಟ್ಟ ಮೊದಲನೇದಾಗಿ ಈ ದಿನದ ಮುರುಳಿಯ ಮುಖ್ಯ ಸಾರದಲ್ಲಿ ಹೇಳ್ತಾರೆ, ಮಿಥ್ಯ ಅಹಂಕಾರದಲ್ಲಿ ಬರಬೇಡಿ ಮಕ್ಕಳೇ. ಮಿಥ್ಯ ಅಹಂಕಾರ ಅಂದ್ರೆ ಮಾಯಾವಿ ಅಹಂಕಾರ, ಅದು ಭ್ರಮ. ಕಂಫ್ಯೂಸ್ ಮಾಡುತ್ತೆ ಮಾಯೆ ನಮ್ಮನ್ನ. ನಮ್ಮ ನಿಶ್ಚಯವನ್ನು ಅಲುಗಾಡಿಸ್ಲಿಕ್ಕೆ ಸತತವಾದ ಪ್ರಯತ್ನವನ್ನ ಮಾಯೆ ಒಂದಲ್ಲ ಒಂದು ರೀತಿಯಲ್ಲಿ ಮಾಡುತ್ತೆ. ಆ ಸಮಯದಲ್ಲಿ ನಮಗೆ ಸಂಶಯವೇ ಮಿಥ್ಯ ಅಹಂಕಾರವಾಗಿ ಪರಿವರ್ತನೆ ಆಗತ್ತೆ. ಹಾಗಾಗಿ ನೀವು ಮಿಥ್ಯ ಅಹಂಕಾರದಲ್ಲಿ ಬಂದು ಬ್ರಹ್ಮರವರನ್ನ ನೆಗ್ಲೆಕ್ಟ್, ಸೈಡ್ ಲೈನ್ ಮಾಡಬೇಡಿ. ನಮಗೇನು, ಬ್ರಹ್ಮ ಬಾಬರವರು ಕೂಡ ಒಂದು ಜೀವಾತ್ಮ, ನಾನು ಕೂಡ ಒಂದು ಜೀವಾತ್ಮ, ಅವರು ನಾನು ಸಹೋದರಾತ್ಮರೇ, ಅವರು ಪಾತ್ರ ಮಾಡಲಿಕ್ಕೆ ಬಂದಿದ್ದಾರೆ, ನಾವು ಪಾತ್ರ ಮಾಡಲಿಕ್ಕೆ ಬಂದಿದ್ದೀವಿ. ನಮ್ಮ ತಂದೆ ಆತ್ಮರ ತಂದೆ ಪರಮಾತ್ಮ ಆಗಿರುವ ಕಾರಣ ಡೈರೆಕ್ಟ್ ಕಾಂಟ್ಯಾಕ್ಟ್ ನಾವು ಪರಮಾತ್ಮನ ಜೊತೆ ಜೋಡಿಸ್ತೀವಿ. ಪರಮಾತ್ಮ ಒಬ್ಬರು ಸಾಕು, ನಮಗೆ ಬ್ರಹ್ಮ ಯಾಕೆ ಬೇಕು ಅನ್ನುವಂಥ ಮನೋಸ್ಥಿತಿ, ಇದು ಮಿಥ್ಯ ಅಹಂಕಾರ ಅಂತ ಹೇಳ್ತಾರೆ ಶಿವತಂದೆ. ಇದು ಸಂಶಯ ತರಿಸುತ್ತೆ. ಬಹಳ ವಿಶಾಲ ಬುದ್ಧಿ ಬೇಕು. ಈ ಯಜ್ಞವನ್ನಾಗಲಿ, ಈ ಸತ್ಯವನ್ನಾಗಲಿ, ಈ ಆದಿ ಮಧ್ಯ ಅಂತ್ಯದ ಜ್ಞಾನ, ಶಿವನ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ಷ್ಮ ಮತಿ ಬೇಕಾಗತ್ತೆ, ಬಹಳ ವಿಶಾಲ ದೃಷ್ಟಿ ಬೇಕಾಗತ್ತೆ, ಮತ್ತು ಬಹಳ ಸಾತ್ವಿಕತೆಯ ಗುಹ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಏಕಾಗ್ರತೆಯ ಅವಶ್ಯಕತೆಯೂ ಇರುತ್ತೆ. ಒಂದಷ್ಟು ಅಧ್ಯಯನದ ಕೊರತೆಯಿಂದ ಅಥವಾ ಅನುಭವದ ಕೊರತೆಯಿಂದ ಈ ಎಲ್ಲ ರೀತಿಯ ಸಂಶಯಗಳು ನಮಗೆ ಉತ್ಪತ್ತಿ ಆಗತ್ತೆ. ಸಂಶಯಗಳು ಉತ್ಪತ್ತಿ ಆಗೋದೇ ತಪ್ಪ? ಖಂಡಿತ ಅಲ್ಲ. ಆದರೆ ಆ ಸಂಶಯಗಳು ಮಿಥ್ಯ ಅಹಂಕಾರ ಆಗಲಿಕ್ಕೆ ಬಿಡಬಾರದು. ಸಂಶಯಗಳಿಗೆ ನನಗೆ ಜ್ಞಾನದ ಕೊರತೆ ಇದೆಯಾ, ತಿಳುವಳಿಕೆಯ ಕೊರತೆ ಇದೆಯಾ, ಅನುಭವದ ಕೊರತೆ ಇದೆಯಾ? ತಪ್ಪೇನಿಲ್ಲ. ಎಲ್ಲರೂ ಕೂಡ ಮೊದಲು ಅಜ್ಞಾನಿಗಳೇ ಆಗಿದ್ದವರು, ಅನಾನುಭವಿಗಳೇ ಆಗಿದ್ದವರು, ತಿಳುವಳಿಕೆ ಇಲ್ಲದವರೇ ನಾವೆಲ್ಲರೂ ಕೂಡ ಮೊದಲು. ಹಂತ ಹಂತವಾಗಿ ನಮ್ಮಲ್ಲಿರುವ ಸಂಶಯಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ನಾವು ಜ್ಞಾನಾರ್ಜನೆಯನ್ನು ಮಾಡ್ತಾ ಬಂದಿದ್ದೇವೆ. ಜ್ಞಾನ ಸಿಗ್ತಾ 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 ನಮಗೆ ಅನೇಕ ಸಂಶಯಗಳು, ಸಾವಿರ ಪ್ರಶ್ನೆಗಳಿಗೆ ಉತ್ತರ ಪರಮಾತ್ಮ ಶಿವ ತಂದೆ ಜ್ಞಾನ ಮುರಳಿಯ ಮುಖಾಂತರ ನಮಗೆ ಕೊಟ್ಟಿದ್ದಾರೆ.
ಆದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋಕ್ಕಾಗಿ ಈಗ ಮತ್ತೆ ಹೆಚ್ಚಿನ ಪ್ರಶ್ನೆಗಳು, ಹೆಚ್ಚಿನ ಸಂಶಯಗಳಿಗೆ ಉತ್ಪತ್ತಿ ನಾವು ಮಾಡಿಕೊಳ್ತೀವಿ. ಅದು ಭ್ರಮ, ಮಾಯಾವಿ ಸ್ವರೂಪವನ್ನು ಪಡ್ಕೊಳ್ಬಿಡುತ್ತೆ ಜ್ಞಾನ. ಈಗ ನೋಡಿ, ನಾನು ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ನನಗಿದು ಶಾಸ್ತ್ರಗಳಾಗಲಿ, ವಚನಗಳಾಗಲಿ, ಶ್ಲೋಕಗಳಾಗಲಿ, ಉಪನಿಷತ್ತುಗಳಾಗಲಿ ಸಂಕ್ಷಿಪ್ತವಾದಂಥ ಸ್ವಲ್ಪ ಪರಿಚಯ ಇರೋದ್ರಿಂದ ನಾನಾರು ಅನ್ನುವುದನ್ನು ಅರ್ಥ ಮಾಡಿಸುವುದಕ್ಕೆ ಇರುವ ಎಲ್ಲ ಗ್ರಂಥಗಳು, ಆಧ್ಯಾತ್ಮ ಅಂದರೆ ತನ್ನನ್ನು ತಾನು ಅರಿಯುವಂತೆ ಮಾಡುವ ಶಾಸ್ತ್ರಗಳೆಲ್ಲವರ ಒಟ್ಟು ಸಾರ. ಹಾಗಾಗಿ ಇಡೀ ಭಗವದ್ಗೀತೆ ತಗೊಂಡ್ರು ಕ್ಷೇತ್ರಜ್ಞನ ಪರಿಚಯವನ್ನು ಮಾಡಿಸ್ಲಿಕ್ಕೆ 18 ಅಧ್ಯಾಯಗಳನ್ನು ತೆಗೆದುಕೊಳ್ಳುತ್ತೆ. ಉಪನಿಷತ್ತುಗಳು ಸಾಕಷ್ಟು ದೊಡ್ಡದಾದಂಥ ಗ್ರಂಥಗಳು, 1000 ಗಟ್ಟಲೆ ಪುಟಗಳುಳ್ಳಂಥ ಗ್ರಂಥಗಳು ಅಂತಿಮದಲ್ಲಿ ನಾನಾರು ಅನ್ನುವಂಥ ಸತ್ಯವನ್ನು ತಿಳಿಸ್ಲಿಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ. ಎಷ್ಟೆಲ್ಲ ಋಷಿ ಮುನಿಗಳು, ತ್ಯಾಗ ತಪಸ್ವಿಗಳು, ಸಂತರು, ಶರಣರು ಈ ಭೂಮಿಯಲ್ಲಿ ಅವತರಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನಾರು ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನದಲ್ಲೇ ಸಾಗಿ ಬಂದಿದ್ದಾರೆ, ಬಿಟ್ಟರೆ ಮತ್ತೇನೂ ಇಲ್ಲ. ಪರಮಾತ್ಮನ ಬಗ್ಗೆ ಈ ಜಗತ್ತಿನಲ್ಲಿ ನಿಶ್ಚಯ ಇದ್ದೇ ಇತ್ತು. ಅದನ್ನು ದೃಢೀಕರಿಸಿದ್ರು ಎಲ್ಲ ಧರ್ಮಾತ್ಮರು, ಮಹಾತ್ಮರು, ಸಂತರು, ಶರಣರು. ಆದರೆ ಜ್ಞಾನ ಆಗಬೇಕಾಗಿರೋದು ತನ್ನ ಕುರಿತಾಗಿ. ಆದರೆ ಇದು ಜನ್ಮಾಂತರವಾದ ಪ್ರಶ್ನೆ ಆಗಿತ್ತು. ಇದರ ಬಳಲಾಟದಿಂದ ಎಲ್ಲ ಆತ್ಮರು ತುಳಲಾಡ್ತಾ ಇದ್ರು. ಆದರೆ ಸ್ವಯಂ ಪರಮಾತ್ಮ ಸುಲಿದ ಬಾಳೆಹಣ್ಣಿನಂತೆ ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಅವತರಿಸಿ ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಕೇವಲ ಮೊದಲನೇ ದಿನದ ಕೋರ್ಸಿನಲ್ಲೇ ಸ್ಪಷ್ಟವಾಗಿ ನಮಗೆ 1 ಗಂಟೆಯಲ್ಲಿ ಅರ್ಥ ಮಾಡಿಸ್ತಾರೆ ನಾನಾರು ಅಂತ. ಎಲ್ಲ ಶ್ರುತಿಗಳ, ವೇದಗಳ, ಉಪನಿಷತ್ತುಗಳ, ಭಗವದ್ಗೀತೆಯ, ಬ್ರಹ್ಮಸೂತ್ರದ, ವಚನದ, ಶ್ಲೋಕದ, ಕಗ್ಗದ ಎಲ್ಲದರ ಸಾರವನ್ನು ಕೇವಲ 1 ಗಂಟೆಯಲ್ಲಿ ಸ್ವಯಂ ಪರಮಾತ್ಮ ನಿಶ್ಚಯದಿಂದ ತಿಳಿಸ್ತಾರೆ. ಎಂಥ ಸೌಭಾಗ್ಯಶಾಲಿಗಳು ನಾವು! ಯಾರ ಮುಖಾಂತರ ಕೇಳಿದಿವಿ? ಪ್ರಜಾಪಿತ ಬ್ರಹ್ಮನ ತನುವಿನ ಮುಖಾಂತರ ಸ್ವಯಂ ಪರಮಾತ್ಮ ನಮಗೆ ಆ ಸಾಕಾರ ರೂಪದ ಜ್ಞಾನವನ್ನು ಕೊಟ್ಟು ನಮಗೆ ಜನ್ಮಾಂತರದ ಪ್ರಶ್ನೆಗೆ ಸುಂದರವಾದ, ಸರಿಯಾದ, ಸತ್ಯವಾದ ಉತ್ತರವನ್ನು ದೊರಕಿಸಿಕೊಟ್ಟಿದ್ದಾರೆ. ಇನ್ನು 2ನೆಯ ದಿನದಲ್ಲಿ ಪರಮಾತ್ಮ, ಎಷ್ಟು ಪರಮಾತ್ಮನ ಬಗ್ಗೆ ನಮಗೆ ಸಂಶಯಗಳು, ಊಹಾಪೋಹಗಳು, ಭ್ರಮೆಗಳು, ಮೂಢನಂಬಿಕೆಗಳು ಏನೆಲ್ಲ ಪರಮಾತ್ಮನ ಸುತ್ತಲೂ ಕೂಡ ಸುತ್ತುಕೊಂಡಿದ್ರೂ ಕೂಡ ಆ ರಿಯಲ್ ಗಾಡ್, ಸತ್ಯ ಪರಮಾತ್ಮ ಯಾರು, ಹೇಗಿದ್ದಾನೆ, ಎಲ್ಲಿದ್ದಾನೆ, ಏನು ಅಂತ ಎಲ್ಲ ಶಾಸ್ತ್ರಗಳ ಅರ್ಥ ಮಾಡಿಸಿದ ಮೇಲೂ ಕೂಡ ಇಷ್ಟು ಜಗತ್ತಿನಲ್ಲಿ ಪರಮಾತ್ಮನ ಕುರಿತಾಗಿ ಏಕತೆ ಬರಲಿಲ್ಲ. ದ್ವಂದ್ವದಲ್ಲೇ ಇದ್ದವರು, ಸಂಶಯದಲ್ಲಿದ್ದವರು, ಮೂಢಾಚರಣೆಗಳಲ್ಲಿದ್ದವರು. ಹಾಗಾಗಿ ಪರಮಾತ್ಮ 2ನೇ ದಿನದ ಪಾಠದಲ್ಲಿ ಅದೆಲ್ಲದಕ್ಕೂ ಪೂರ್ಣ ವಿರಾಮವನ್ನು ಇಟ್ಟು ಸ್ವತಃ ತನ್ನ ಪರಿಚಯವನ್ನು ತಾನು ಬಹಳ ನಿಶ್ಚಯದಿಂದ ನಮಗೆ ತಿಳಿಸಿ ನಿಶ್ಚಯ ಮಾಡಿಸುತ್ತಾರೆ. ಎಂಥ ಆಹೋ ಸೌಭಾಗ್ಯಶಾಲಿಗಳು ನಾವು! ಇನ್ನು 3ನೇದು, ನಾವಿಲ್ಲಿ ಹೆಂಗೆ ಬಂದ್ವಿ, ಎಲ್ಲಿಂದ ಬಂದ್ವಿ, ಎಲ್ಲಿದ್ವಿ, ನಾನಾರು ಅಂತ ಉತ್ತರ ಸಿಕ್ಕ ಮೇಲೆ, ಮತ್ತೆ ನಮ್ಮಪ್ಪ ಯಾರು ಅಂತ ಉತ್ತರ ಸಿಕ್ಕ ಮೇಲೆ ನಮ್ಮ ಮನೆ ಯಾವುದು ಅಂತ, ಅಲ್ಲಿಂದ ಬಂದಿವಿ ನಾವು ಅಂತ ಹೇಳ್ತೀವಿ. ಅದು ಎಲ್ಲಿಂದ? ಇದಕ್ಕೆ ಉತ್ತರ ಕೊಡಲಿಕ್ಕೆ ಅನೇಕ ಶಾಸ್ತ್ರಗಳು ಸೋತು ಹೋಗಿದ್ದವು. ಅದನ್ನು ಕೇವಲ 3ನೇ ದಿನದ ಅಥವಾ 3ನೇ ಪಾಠದ 1 ಗಂಟೆಯಲ್ಲಿ ನಮಗೆ ಅರ್ಥ ಮಾಡಿಸಿದರು, ನಿಖರವಾಗಿ ನಿಶ್ಚಯ ತರಿಸಿದರು. ಇನ್ನು 4ನೇ ದಿನದಲ್ಲಿ ಯುಗಗಳ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ಹೇಳ್ತಾ, ಅವರವರ ಅನುಭವಕ್ಕೆ ತೋಚಿದಂತೆ, ಸಾಕ್ಷಾತ್ಕಾರಕ್ಕೆ ತಕ್ಕಂತೆ ಅವರೆಲ್ಲರೂ ಬರೆದು ಹೋಗಿದ್ರು. ಲಕ್ಷಾಂತರ ವರ್ಷ, ಸಾವಿರಾರು ವರ್ಷ ಏನೆಲ್ಲ ರೀತಿಯಲ್ಲಿ ತಿಳಿದು ಬರೆದು ನಮ್ಮನ್ನು ದ್ವಂದ್ವಕ್ಕೀಡು ಮಾಡಿದ್ರು. ಈ ಸೃಷ್ಟಿಯ ನಿಯಮಗಳು ಏನು ಅಂತ ಅಧ್ಯಯನ ಮಾಡಲಿಕ್ಕೆ ಯಾವ ವಿಜ್ಞಾನ ಅಷ್ಟೊಂದು ಸಂಶೋಧನೆ, ರಿಸರ್ಚ್ ಮಾಡಿ ಇಡೀ ಸೃಷ್ಟಿಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನು ಕಾಣದೆ
ಭಾಗಶಃ ಸತ್ಯಗಳನ್ನು ಮಾತ್ರ ಅರ್ಥ ಮಾಡಿಕೊಂಡಿದ್ರು. ಆದರೆ 4ನೇ ದಿನದ 4ನೇ ಪಾಠದಲ್ಲಿ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಿದರು. ಬಹಳ ಸುಂದರವಾಗಿ, ಕ್ಯಾಲ್ಕುಲೇಟಿವ್ ಆಗಿ, ಮ್ಯಾಥಮೆಟಿಕಲ್ ಆಗಿ, ಐತಿಹಾಸಿಕವಾಗಿ ಎಷ್ಟು ಚಂದ ನಮಗೆ ಮನದಟ್ಟು ಮಾಡಿಸ್ತಾರೆ. ಪರಮಾತ್ಮ ಸತ್ಯವಾದ ನಿಶ್ಚಯವನ್ನು ತರಿಸುತ್ತಾರೆ. ಇದೆಲ್ಲ ಯಾರು ಕೂಡ ಇಲ್ಲಿ ತನಕ ಈ ಸೃಷ್ಟಿಯ ಇಷ್ಟು ಚಂದದ ರಹಸ್ಯಗಳನ್ನು, ಇಷ್ಟು ಗುಟ್ಟುಗಳನ್ನು, ಇಷ್ಟು ಸತ್ಯಗಳನ್ನು, ಇಷ್ಟು ನಿಯಮಗಳನ್ನು, ಪ್ರಕೃತಿಯ ಧರ್ಮವನ್ನು ಯಾರೂ ಕೂಡ ಇಷ್ಟು ಚಂದ, ಇಷ್ಟು ವಿವರವಾಗಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ಅದ್ಯಾವುದೋ ಅವರ ಕಾರ್ಯ ಆಗಿರಲಿಲ್ಲ, ಅದು ಒಬ್ಬ ಸೃಷ್ಟಿಕರ್ತ ಪರಮಾತ್ಮನ ಕಾರ್ಯವೇ ಆಗಿರುವುದರಿಂದ ನಾವೆಲ್ಲ ಸೌಭಾಗ್ಯಶಾಲಿಗಳು. ಆ ಬ್ರಹ್ಮನ ತನುವಿನ ರಥದ ಮೂಲಕ ನಮಗೆ ಆ ಸೌಭಾಗ್ಯ ದೊರೆತಿದ್ದು. ಇನ್ನು 5ನೇ ದಿನದ ಕೋರ್ಸಿನಲ್ಲಿ ನಾನಾರು ಅಂತ ತಿಳಿದಾಗಿತ್ತು, ಪರಮಾತ್ಮ ಯಾರು ಅಂತ ತಿಳಿದಾಗಿತ್ತು, ನನ್ನ ಮೂಲ ಮನೆ ಯಾವುದು ತಿಳಿದಾಗಿತ್ತು, ನಾನು ಎಲ್ಲಿದ್ದೀನಿ, ಯಾಕೆ ಬಂದೀನಿ, ಸೃಷ್ಟಿ ಏನು ಅನ್ನೋದು ಗೊತ್ತಾಗಿತ್ತು. ಈಗ ನನ್ನ ಕರ್ತವ್ಯ ಏನು ಅಂತ ಎಚ್ಚರ ಮಾಡುವಂಥದ್ದು. ನನ್ನ ಸ್ಮೃತಿಯಲ್ಲಿ, ನನ್ನ ಸ್ವರೂಪದಲ್ಲಿ ನಾನು ಸ್ಥಿತನಾಗಿ ಪರಮಾತ್ಮ ಶಿವ ತಂದೆಯನ್ನು ಸ್ಮರಣೆ ಮಾಡ್ತಾ ಏಕಾಂತದಲ್ಲಿ ಏಕಾಗ್ರತೆಯಿಂದ ಇದ್ದು ಆ ಏಕಾಗ್ರತೆಯ ಶಕ್ತಿಯಿಂದ ಪರವಶ ಆಗಿರುವಂಥವರು ಸ್ವಾಧೀನಪಡಿಸಿಕೊಳ್ಳುವಂತಹ, ಸ್ವಾಧೀನದಲ್ಲಿ ಬರುವಂತಹ ರಾಜಯೋಗವನ್ನು ಕಲಿಸಿಕೊಟ್ರು. ಅದಕ್ಕೆ ತಕ್ಕಂಥ ನಿಯಮಗಳನ್ನು ಇಟ್ಟರು. ಎಷ್ಟು ನಮಗೆ ಸರಳವಾಗಿ, ಸುಲಭವಾಗಿ, ಒಂದಷ್ಟು ಪರಿಶ್ರಮವಿಲ್ಲದೆ ಅಷ್ಟೋ ಜನ್ಮಗಳ ಭಕ್ತಿಯ ಒಟ್ಟಾರೆ ಫಲವಾಗಿ ನಮಗೆ ಸ್ವಯಂ ಪರಮಾತ್ಮ ಕೊಡಲು ಬಯಸಿದ್ದು ಇದೇ ಬ್ರಹ್ಮರವರ ತನುವಿನ ಮೂಲಕ. ಪ್ರಜಾಪಿತ ಬ್ರಹ್ಮ ತಂದೆಯ ಬಗ್ಗೆ ನಮಗೆ ಎಷ್ಟು ಗೌರವ, ಎಷ್ಟು ಹೆಮ್ಮೆ ಇರಬೇಕು ಅಂದರೆ, ಯಾರು ಬೇಕಾದವರು ಬೇಕಾದ್ದು ತಿಳ್ಕೊಳ್ಳಿ, ಅದು ಸತ್ಯ ಅಲ್ವಾ, ಯಾಕೆ ಹೆದರ್ಕೊಳ್ಬೇಕು? ಬಂದಿರೋದೇ ಸತ್ಯ, ಬ್ರಹ್ಮನ ಶರೀರದಲ್ಲಿ ಬಂದಿರೋದು ಸತ್ಯ. ಯಾರೋ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಇವ್ರು ಯಾರೋ ಬಾಬಾ ಅನ್ಕೊಂಡ್ಬಿಡ್ತಾರೆ, ಶಿವಬಾಬಾ ಅಂತ ಅನ್ಕೊಳ್ಳೋದಿಲ್ರಿ. ಅರ್ರೆ, ಅವ್ರು ಅನ್ಕೊಳ್ಳಲ್ಲ ಅಂತ ಸತ್ಯ ಸುಳ್ಳಾಗಲ್ವಲ್ಲ. ಅವರಿಗೆ ಕೇಳುವ ಅನಿವಾರ್ಯತೆ ಅಥವಾ ಅವಶ್ಯಕತೆ ಅಥವಾ ಅವರಿಗೆ ಒಂದಷ್ಟು ಏನಾದರೂ ಕೇಳಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಅದನ್ನು ತಿಳಿಸೋದ್ರಲ್ಲಿ ಏನು ತಪ್ಪೇ ಇಲ್ವಲ್ಲ. ತಿಳಿಸಿ ಆರಾಮಾಗಿ ಅವರಿಗೆ ಸತ್ಯ ತಿಳಿಸಬಹುದಲ್ಲ. ಬ್ರಹ್ಮನನ್ನ ತೋರಿಸದೆ ಹೋದ್ರೆ ಶಿವ ಹೆಂಗ್ ಬಂದ ಅಂತ ಅದಕ್ಕೆ ಉತ್ತರನಾದ್ರೂ ಹೆಂಗ ಕೊಡೋರು? ನಾವು ನಗೆಪಾಟ್ಲಿಗೆ ಈಡಾಗ್ಬಿಡುತ್ತೀವಿ. ನಾವು ಶಿವ ಬಂದಿದ್ದಾನ್ರಿ ಇಲ್ಲಿ ಅಂದ್ರೆ ಹೆಂಗ್ ಬಂದಿದ್ದಾನ್ರಿ, ಆತ ಅಜನ್ಮ, ಅಕಾಯ, ಅಭೋಕ್ತ, ಜಗತ್ತು, ಸೃಷ್ಟಿಯಲ್ಲಿ ಅನೇಕ ಶಾಸ್ತ್ರಗಳು ಆತನ ಕುರಿತಾಗಿ ಅನೇಕ ಮಹಿಮೆಗಳು ಸಾರಿವೆ. ಆತ ಹಂಗೆಲ್ಲ ಸಾಮಾನ್ಯ ಮನುಷ್ಯರಂತೆ ಬರುವಾತನಲ್ಲ ಅಂತ ಗೊತ್ತಿದೆ ಜಗತ್ತಿಗೆ. ಮತ್ತೆ ಹೇಗೆ ಬಂದ ಅನ್ನೋ ಪ್ರಶ್ನೆಗೆ ಉತ್ತರನೇ ಸಿಗದಿರ ಪರಮಾತ್ಮನ ಮೇಲೆ ನಿಶ್ಚಯ ಹೇಗೆ ಬಂದೀತು? ಇಲ್ಲ, ಶಿವನ ಬಗ್ಗೆ ನಂಬಿಕೆ, ಶಿವನ ಬಗ್ಗೆ ನಿಶ್ಚಯ ಮಾಡಲಿಕ್ಕೆ ಬ್ರಹ್ಮಕುಮಾರಿಸ್ ಬೇಕಾಗಿಲ್ಲ. ಶಿವನ ಬಗ್ಗೆ ಬೇಕಾದಷ್ಟು ನಂಬಿಕೆ ಜಗತ್ತಲ್ಲಿದೆ. ಹಾಗಾಗಿನೇ ದ್ವಾದಶ ಲಿಂಗಗಳು ಇಷ್ಟು ವೈಭವಯುತವಾಗಿ ಇವತ್ತಿಗೂ ಕೂಡ ಅಷ್ಟು ಜಾತ್ರಾ, ಉತ್ಸವ, ಭಕ್ತಿ ಮಹಾಪೂರ್ವೇ ಅಲ್ಲಿ ಹರಿದು ಬರ್ತಾ ಇರೋದು. ಅನೇಕ ಹಳ್ಳಿಗಳಲ್ಲೂ ಪಟ್ಟಣಗಳಲ್ಲೂ ಶಿವನ ಮಂದಿರಗಳಲ್ಲಿ ಶಿವನ ಬಗ್ಗೆ ಮಂತ್ರ ಮಹಿಮೆಗಳು ನಡೀತಾ ಇರೋದು. ಶಿವನ ಪರಿಚಯ ಜಗತ್ತಿಗೆ ಇಲ್ಲ ಅಂತ ಬ್ರಹ್ಮಕುಮಾರಿಸ ಶಿವನನ್ನ ಪರಿಚಯ ಮಾಡಿಸ್ಲಿಕ್ಕೆ ಅವಶ್ಯಕತೆ ಇಲ್ಲ. ಅಥವಾ ಸಾವಿರಾರು ಶಿವಮಂದಿರಗಳಂತೆ ನಾನು ಒಂದು ಶಿವಮಂದಿರ ಮಾಡ್ಕೊಂಡು ಶಿವಭಕ್ತರನ್ನ ಸೆಳೆಯೋದಕ್ಕಾಗಿ ಬ್ರಹ್ಮಕುಮಾರಿಸ್ ಇಲ್ಲ. ಶಿವನ ಬಗ್ಗೆ ಇರುವ ಭಕ್ತಿಯನ್ನ, ಆ ಭಕ್ತಿಯ ಫಲ ಜ್ಞಾನವನ್ನ ಪರಮಾತ್ಮ ಕೊಡಲಿಕ್ಕೆ ಬಂದಿದ್ದು ಬ್ರಹ್ಮನ ಮುಖಾಂತರ ಆಗಿರೋದ್ರಿಂದ ಆ ಬ್ರಹ್ಮನನ್ನ ಮುಂದೆ ಇಟ್ಟುಕೊಂಡು ನೋಡಿ, ಯಾವ ಶಿವನಿಗೆ ನಾವು ಇಲ್ಲಿಯ ತನಕ ಭಕ್ತಿ ಮಾಡಿದೀವಿ, ಲಿಂಗ ರೂಪದಲ್ಲಿ, ಜಂಗಮ ರೂಪದಲ್ಲಿ, ಗುರುವಿನ ರೂಪದಲ್ಲಿ, ಶರಣರ ರೂಪದಲ್ಲಿ, ಸಂತರ ರೂಪದಲ್ಲಿ ಆ ಶಿವನನ್ನು ನೋಡುವ ಪ್ರಯತ್ನವನ್ನ ಮಾಡಿದ್ದೆವು. ಕೊನೆಗೆ ಆ ಭಕ್ತಿಯ ಫಲವಾಗಿ ಸ್ವಯಂ ಸೃಷ್ಟಿಕರ್ತ ಪರಮಾತ್ಮ ಶಿವ ತಂದೆ ಭೂಮಿಯಲ್ಲಿ ಅವತರಣೆ ಆಗುವ ಸಮಯ ಬಂದೇ ಬಿಟ್ಟಿತ್ತು. ಪ್ರಜಾಪಿತ ಬ್ರಹ್ಮರವರ ತನುವೆ ಆಧಾರ ತೆಗೆದುಕೊಂಡು ಅವತರಿತರಾಗಿದ್ದಾರೆ. ನಂದಿಯ ಗಣ ಹೇಗೆ ಶಿವಲಿಂಗದ ಮುಂದೆ ಬಂದು ನಂದಿಯ ಇರುತ್ತದೆಯೋ ಹಾಗೆ ಶಿವನ ವಾಹನವಾಗಿರತಕ್ಕಂಥ ಬ್ರಹ್ಮರವರ ತನುವಿನಲ್ಲಿ ಅವರಾಗಲೇ ಬಂದಾಗಿದೆ. ಇವರೇ ನಂದಿ ಗಣವಾಗಿದೆ. ಆ ನಂದಿಯ ನೆನಪಾರ್ಥವೇ ಈ ಬ್ರಹ್ಮನದ್ದಾಗಿದೆ, ಇವರ ರಥದ್ದಾಗಿದೆ. ಶಿವನ ವಾಹನ ಬ್ರಹ್ಮ ಆಗಿದ್ದಾರೆ. ಬನ್ನಿ ಆ ಶಿವನ ವಾಣಿಯನ್ನು ಕೇಳಿ ಅಂತ
ಶಿವನ ಜ್ಞಾನವನ್ನು ಪ್ರಚಾರ ಮಾಡಲಿಕ್ಕೆ ಬಂದವರೇ ಹೊರತಾಗಿ ಶಿವನ ಪರಿಚಯ ಕೊಡಲಿಕ್ಕಲ್ಲ. ಅದರಲ್ಲಿ ಎಲ್ಲವೂ ಬರುತ್ತೆ. ಶಿವನ ಜ್ಞಾನದ ಪ್ರಚಾರದಲ್ಲಿ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, 3 ಲೋಕದ ಜ್ಞಾನ, 4 ಯುಗಗಳ ಜ್ಞಾನ, ಸೃಷ್ಟಿಯ ಸತ್ಯ ಎಲ್ಲವೂ ಕೂಡ ಬರುತ್ತೆ. ಆದರೆ ನಾವು ಬ್ರಹ್ಮನನ್ನ ಮರೆಮಾಚಿ ಜಗತ್ತನ್ನು ಮೆಚ್ಚಿಸುವ ಬರದಲ್ಲಿ ಬ್ರಹ್ಮನನ್ನ ಸೈಡ್ಲೈನ್ ಮಾಡಿಸಿ, ಅಥವಾ ಜಗತ್ತು ತಪ್ಪು ತಿಳಿದುಕೊಂಡಿತು ಅನ್ನುವ ಭಯಕ್ಕಾಗಿ ಒಳಗಾಗಿ, ಅಥವಾ ಬ್ರಹ್ಮನನ್ನ ಇಟ್ಟುಬಿಟ್ರೆ ಜನಗಳು ಬರಲ್ವನ್ನೋ ಅನ್ನುವಂಥ ಚಿಂತೆಗೊಳಗಾಗಿ ಬಹಳಷ್ಟು ಜನ ಬ್ರಹ್ಮಾರವರ ಫೋಟೋವನ್ನೇ ತೆಗೆದು ಹಾಕ್ತಾ ಇದ್ದಾರೆ. ಇದು ಸ್ವತಃ ಶಿವಬಾಬರವರು ಅನೇಕ ಮುರಳಿಗಳಲ್ಲಿ ಹೇಳಿದ್ದಾರೆ. ಅದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ನಿರಾಕಾರ ಚೈತನ್ಯ ಆತ್ಮ ಕಾಣಿಸೋದಿಲ್ಲ ಅಂತ ಶರೀರದ ಫೋಟೋವನ್ನು ಇಡ್ತೀವಿ. ಶರೀರ ಬಿಟ್ಟಾಗ ಮಿನಿಮಮ್ ಕಾಮನ್ ಸೆನ್ಸ್, ಇದು ಜ್ಞಾನಿಗಳಾದರೂ ಕೂಡ ಶರೀರ ಅಲ್ಲ, ಒಳಗಿರುವ ಚೈತನ್ಯ ಅವರು ಅಂತ ಗೊತ್ತಾಗಿದೆ. ಶರೀರ ಆ ಒಳಗಿರುವ ಚೈತನ್ಯದ ಸ್ಮೃತಿ ಚಿನ್ನವಾಗಿರುವ ಕಾರಣ ಶರೀರದ ಫೋಟೋವನ್ನು ಇಡುತ್ತೇವೆ, ಮೂರ್ತಿಗಳನ್ನು ಮಾಡ್ತೇವೆ. ಹಾಗೆ ನಿರಾಕಾರ ಪರಮಾತ್ಮ, ನಿರಾಕಾರ ಪರಂಜ್ಯೋತಿಯಾಗಿದ್ದರೂ ಕೂಡ ಅವರು ಬಂದಿರೋದು ಬ್ರಹ್ಮನ ರಥದಲ್ಲಿ, ಬ್ರಹ್ಮನ ಶರೀರದಲ್ಲಿ ಆಗಿರೋದ್ರಿಂದ ಬ್ರಹ್ಮನ ಸ್ಮೃತಿ ಚಿನ್ನವನ್ನು ಇಟ್ಟೇ ನಾವು ಶಿವ ತಂದೆಯನ್ನು ತೋರಿಸಬೇಕಾಗತ್ತೆ. ಇಲ್ಲ ಅಂದರೆ ಜಗತ್ತಿಗೆ ಈ ಸತ್ಯವನ್ನು ಮುಚ್ಚಿಟ್ರೆ ಶಿವನನ್ನೇ ಮುಚ್ಚಿಟ್ಟಂತೆ. ಶಿವನನ್ನು ಯಥಾರ್ಥವಾಗಿ ಅರ್ಥ ಮಾಡಿಸ್ಲಿಕ್ಕೆ ನೀವು ಸಾಧ್ಯನೇ ಆಗೋದಿಲ್ಲ. ಹಿಂದೆ ಶಿವನ ಭಕ್ತರಿದ್ದರು, ಮತ್ತೆ ಇವಾಗಲೂ ಶಿವನ ಭಕ್ತರಾಗಿ ಬರಬಹುದೇ ಹೊರತಾಗಿ ಶಿವಕುಮಾರರಾಗಿ, ಜ್ಞಾನಿಗಳಾಗಿ, ಬ್ರಹ್ಮಕುಮಾರರಾಗಿ ಬರಲಾರರು. ಹಾಗಾಗಿ ನಮ್ಮ ಅನೇಕ ಮಿಥ್ಯ ಅಹಂಕಾರಗಳಿಗೆ ಒಳಗಾಗಿ ಇಂಥ ಅವಜ್ಞೆಯನ್ನು ಮಾಡಬೇಡಿ. ಬ್ರಹ್ಮನಿಗೆ ಗೌರವವನ್ನು ಕೊಡಿ, ಬ್ರಹ್ಮನನ್ನು ಮುಂದೆ ಇಡಿ. ಅವರ ತ್ಯಾಗ, ತಪಸ್ಸು, ಅವರು ಆದಿದೇವ ಪ್ರಜಾಪಿತ, ಅವರ ಕರ್ತವ್ಯವೂ ಕೂಡ ಇದೆ. ಬರೀ ಶಿವಬಾಬಾ ಒಬ್ಬರೇ ಇಲ್ಲಿ ಕೆಲಸ ಮಾಡಲಿಕ್ಕಿಲ್ಲ. ಇಲ್ಲಿ ಬ್ರಹ್ಮನ ಮುಖಾಂತರ ಬ್ರಾಹ್ಮಣ ಧರ್ಮವೂ ಇದೆ, ಶಿವನ ಮುಖಾಂತರ ಆದಿಸನಾತನ ದೇವಿ ದೇವತ ಧರ್ಮವು, ಎರಡೂ ಧರ್ಮಗಳು ಒಟ್ಟಿಗೆ ಇಲ್ಲಿ ಸ್ಥಾಪನೆ ಆಗಬೇಕಾಗಿರೋದ್ರಿಂದ ಬ್ರಹ್ಮನನ್ನು ಬಿಟ್ಟು ಶಿವನಾಗಲಿ, ಶಿವನನ್ನು ಬಿಟ್ಟು ಬ್ರಹ್ಮನಾಗಲಿ ಈ ಕಾರ್ಯ ಅಸಂಭವವಾಗಿದೆ. ಹಾಗಾಗಿ ಮಕ್ಕಳೇ, ಯಾವುದೇ ಸಂಶಯದಲ್ಲಿ, ಭ್ರಮೆಯಲ್ಲಿ ಬರಬೇಡಿ. ಹೆಮ್ಮೆಯಿಂದ ಹೇಳಿ, ನಮ್ಮಪ್ಪ ಅಲೌಕಿಕ ತಂದೆ, ಲೌಕಿಕ ತಂದೆ, ಶರೀರದಿಂದ ಶರೀರ ಕೊಟ್ಟಿರುವ ತಂದೆಯನ್ನು ಎಷ್ಟು ನಾವು ಗೌರವಿಸ್ತೀವಿ, ಎಷ್ಟು ನಾವು ಸ್ಮರಣೆ ಮಾಡ್ತೀವಿ, ಎಷ್ಟು ನಾವು ವಿಶ್ವಾಸದಿಂದ ಅವ್ರು ನಮ್ಮವರು ಅಂತ ಹೇಳ್ಕೊಳ್ತೀವಿ. ಪ್ರಜಾಪಿತ ಯಾರು? ಮತ್ತೆ ಈ ಜ್ಞಾನ ಇಲ್ಲದವರಿಗೆ ಅಲೌಕಿಕ ಮತ್ತು ಪಾರಲೌಕಿಕದ ವ್ಯತ್ಯಾಸ ಗೊತ್ತಿಲ್ಲದೆ ಇರೋರು, ಅಥವಾ ಅಲೌಕಿಕ ಸತ್ಯನೇ ಗೊತ್ತಿಲ್ಲದೆ ಇರೋರು ಸಾಕಾರ ಪಾರಲೌಕಿಕ ಸಾಕು ಅಂತ ಹೇಳಲಿಕ್ಕಾಗೋದಿಲ್ಲ. ಸಾಕಾರ, ಅಲೌಕಿಕ, ಪಾರಲೌಕಿಕ, ಲೌಕಿಕ, ಅಲೌಕಿಕ, ಪಾರಲೌಕಿಕ, ಮೂರರ ಜ್ಞಾನ ಯಥಾರ್ಥ ಯಾರಿಗಿರುತ್ತೋ ಮೂರು ಅಷ್ಟೇ ಮುಖ್ಯ. ಇಲ್ಲಿ ಸಾಕಾರ ಶರೀರವೂ ಮುಖ್ಯ, ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಇಂದ್ರಿಯಗಳು ಅಷ್ಟೇ ಮುಖ್ಯ, ನಿರಾಕಾರ ಆತ್ಮವೂ ಅಷ್ಟೇ ಮುಖ್ಯ. ಇಲ್ಲಿ ಯಾವುದೊಂದನ್ನು ನೆಗ್ಲೆಕ್ಟ್ ಮಾಡಿ ನಾನು ಆತ್ಮ ಆಗಿದ್ದೀನಿ ಅಂತ ಹೇಳಿ ಶರೀರವನ್ನು ಕಡೆಗಣಿಸಬೇಕು ಅಂತಲ್ಲ. ಶರೀರಕ್ಕೂ ಗೌರವ ಕೊಡಬೇಕು, ಶರೀರಕ್ಕೂ ಕೂಡ ಚೆನ್ನಾಗಿ ನೋಡಿಕೊಳ್ಬೇಕು, ಶರೀರಕ್ಕೂ ಪಾಲನೆ ಕೊಡಬೇಕು. ಆದರೆ ಅಭಿಮಾನ ಅಲ್ಲ, ಅಹಂಕಾರ ಅಲ್ಲ, ರೆಸ್ಪೆಕ್ಟ್. ಯಾವಾಗ ಪರಮಾತ್ಮ, ಆತ್ಮ, ಪ್ರಕೃತಿ ಮೂರು ಸಮಾನವಾಗಿ ಗೌರವಕ್ಕೆ ಅರ್ಹವು. ಯಾಕಂದರೆ ಪ್ರಕೃತಿಯನ್ನು ಬಿಟ್ಟು ಆತ್ಮರಾಗಲಿ, ಆತ್ಮರನ್ನು ಬಿಟ್ಟು ಪರಮಾತ್ಮರಾಗಲಿ, ಅಥವಾ ಪರಮಾತ್ಮನನ್ನು ಬಿಟ್ಟು ಆತ್ಮ ಪ್ರಕೃತಿಯಾಗಲಿ ಏನೂ ಕೂಡ ಇಲ್ಲಿ ಸಂಭವ ಇಲ್ಲ. ಆತ್ಮ, ಪರಮಾತ್ಮ, ಪ್ರಕೃತಿ ಮೂರರ ಸಂಯೋಜನೆಯಿಂದ ಈ ಸೃಷ್ಟಿ ನಾಟಕ ನಡೀತಾ ಇದೆ. ಹಾಗಾಗಿ ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದಲ್ಲ, ಯಥಾರ್ಥವಾಗಿ ತಿಳಿದುಕೊಳ್ಳುವುದೇ ಜ್ಞಾನವಾಗಿದೆ. ಎಲ್ಲದಕ್ಕೂ ಸಮಾನವಾದ ಗೌರವವನ್ನು ಸೂಚಿಸುವುದೇ ನಿಜವಾದ ಜ್ಞಾನಿಯ ಲಕ್ಷಣವಾಗಿದೆ. ಹಾಗಾಗಿ ಲೌಕಿಕವೂ ಅಷ್ಟೇ ನಮಗೆ ಮುಖ್ಯ, ಅಲೌಕಿಕವೂ ಅಷ್ಟೇ ಮುಖ್ಯ, ಪಾರಲೌಕಿಕವೂ ಮುಖ್ಯ ನಮಗೆ. ಹಾಗಾಗಿ ಅಲೌಕಿಕವನ್ನು ಕಡೆಗಣಿಸಿ ಬರೀ ಪಾರಲೌಕಿಕವನ್ನು ಹಿಡ್ಕೊಂಡ್ರೆ ತಪ್ಪಾಗತ್ತೆ ಮಕ್ಕಳೇ. ಮಿಥ್ಯ ಅಹಂಕಾರವಾಗತ್ತೆ, ಮಾಯಾವಿ ಅಜ್ಞಾನಕ್ಕೆ ವಶವಾಗಬೇಡಿ. ಪ್ರಜಾಪಿತ ಬ್ರಹ್ಮರವರಿಗೂ ಅಷ್ಟೇ ಗೌರವವನ್ನು ಕೊಡಿ ಅಂತ ಹೇಳಿದರೆ. ಹಾಗಾಗಿ ವಿಶೇಷವಾಗಿ ಈಗ ಇವತ್ತು ನಮಗೆ ಎಷ್ಟೆಲ್ಲ ಲಕ್ಷಾಂತರ ಕೋಟ್ಯಾಂತರ ಆತ್ಮರಿಗೆ ಶಿವನ ಜ್ಞಾನ ಜಲ ಹರಿದು ಬಂದಿದೆ ಅಂದರೆ ಅದು ಬ್ರಹ್ಮನ
ಬ್ರಹ್ಮಪುತ್ರ ನದಿಯಂತೆ ಅತಿ ದೊಡ್ಡದಾದ ನದಿ ಬ್ರಹ್ಮನ ಹೆಸರೇ ಇಟ್ಟಿದ್ದಾರೆ. ಹಾಗಾಗಿ ಇಡೀ ಜಗತ್ತಿನ ಸರ್ವಾತ್ಮರಿಗೂ ಕೂಡ ಪಾವನ ಮಾಡುವಂತಹ ಆ ಬ್ರಹ್ಮ ಮುಖದಿಂದನೇ ಬಂದಿರುವ ಜ್ಞಾನ ಜಲವೇ ನಮ್ಮೆಲ್ಲರನ್ನ ತಲುಪಿರುವುದನ್ನು ನಾವು ಮರಿಬಾರದು. ಜ್ಞಾನ ಸಿಕ್ಕ ತಕ್ಷಣವೇ ಬ್ರಹ್ಮನನ್ನೇ ಸೈಡ್ಲೈನ್ ಮಾಡಿ ನಮಗೆ ಶಿವತಂದ ಕೊಟ್ಟಿರೋದು, ಶಿವತಂದೆ ಜೊತೆ ನಮಗೆ ಎಲ್ಲ ಲೆಕ್ಕಾಚಾರ ಅಂತ ಅಲ್ಲ. ಅದರದ್ದೇ ಆದಂಥ ರೆಸ್ಪೆಕ್ಟ್ ಎಲ್ಲದಕ್ಕೂ ಇರಬೇಕು. ಹಾಗಾಗಿ ಮೂರನ್ನು ಸಮಾನವಾಗಿ ಗೌರವಿಸಬೇಕು. ಆದರೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು, ಅಭ್ಯಾಸ ಮಾಡಬೇಕು. ಹಾಗಂದ ಮಾತ್ರಕ್ಕೆ ಕಡೆಗಣಿಸುವುದು ಅದು ಅಹಂಕಾರವಾಗುತ್ತೆ ಅಂತ ಹೇಳಿದರೆ, ವಿಶೇಷವಾದ ಈ ಅವ್ಯಕ್ತ ಮಾಸದಲ್ಲಿ ಹೇಗೆ ಶಿವತಂದೆ ಪಾಲನೆಯನ್ನು ಕೊಡ್ತಾ ಇದ್ದರು ನಮಗೆ ಪಾರಲೌಕಿಕ ತಂದೆ, ಅದೇ ರೀತಿಯಾಗಿ ಪ್ರಜಾಪಿತನಾಗಿ ಅಲೌಕಿಕ ತಂದೆಯಾಗಿ ನಾವೆಲ್ಲ ಮಕ್ಕಳಿಗೆ ಸೂಕ್ಷ್ಮ ಶಕ್ತಿಯನ್ನು ಕೊಟ್ಟು ನಮ್ಮೆಲ್ಲರನ್ನ ಮೇಲೆತ್ತುವಂಥ ಕೆಲಸ ಪ್ರಜಾಪಿತ ಬ್ರಹ್ಮರವರು ನಮಗೆ ಹೆಚ್ಚಾಗಿ ಮಾಡ್ತಾರೆ. ಜೊತೆಗೆ ಅನುಭವೀರತ ಆಗಿರೋದ್ರಿಂದ ನಮಗೆ ಪ್ರತಿಯೊಂದು ಅನುಭವವನ್ನು ಅರ್ಥ ಮಾಡಿಸುವ ಪ್ರಯತ್ನ ಮಾಡುವುದು ಸೂಕ್ಷ್ಮವಾಗಿ ಪ್ರಜಾಪಿತ ಬ್ರಹ್ಮರವರೇ ಆಗಿರ್ತಾರೆ. ಹಾಗಾಗಿ ಈ ವಿಶೇಷ ಅವ್ಯಕ್ತ ಮಾಸದಲ್ಲಿ ಆ ಪ್ರಜಾಪಿತ ಬ್ರಹ್ಮರವರನ್ನು ಸದಾಕಾಲ ಗೌರವಪೂರ್ವಕವಾಗಿ ಸ್ಮರಣೆಯಲ್ಲಿಟ್ಟುಕೊಂಡು ಅವರು ಹಾಕಿಕೊಟ್ಟಿರುವ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆದು ಸದಾಕಾಲ ಅವರಿಂದ ಶಕ್ತಿಯನ್ನು ಪಡೆದು ನಾವು ಶಿವಶಕ್ತಿಯರಾಗೋಣ. ಪಾಂಡವ ಪತಿಗಳನ್ನು ಪಾಂಡವರಾಗಿ ಪಾಂಡವ ಪತಿಯನ್ನು ಸ್ಮರಿಸಿಕೊಂಡು ಯಶಸ್ಸನ್ನು ಕಾಣೋಣ ಅಂತ ಹೇಳ್ತಾ ಇವತ್ತು ಇನ್ನೂ ಒಂದು ಮಾತನ್ನು ಪ್ರಶ್ನೋತ್ತರದಲ್ಲೂ ಕೂಡ ಹೇಳಿದ್ದಾರೆ. ಯಾರು ಸದಾಕಾಲ ಪರಮಾತ್ಮನ ಸ್ಮರಣೆಯಲ್ಲಿ ಖುಷಿಯಾಗಿರುತ್ತಾರೆಯೋ, ಯಾರು ಇದರ ಪ್ರಾರಬ್ಧವನ್ನು ಪಡೆದು ಸದಾ ಖುಷಿಯಾಗಿದರು, ಭಾಗ್ಯವನ್ನು ಬೆಳಗಿಸಿಕೊಂಡಿದ್ದರು, ಶ್ರೀಮತದಂತೆ ನಡೀತಾ ಇದ್ದರು, ಯಾರು ಪಾಸ್ ಆಗಿದರು ಅವರು ಭಾಗ್ಯಶಾಲಿಗಳು. ಯಾರು ಎಲ್ಲ ಜ್ಞಾನ ಸಿಕ್ಕ ಮೇಲೂ ಕೂಡ ಫೇಲ್ ಆಗ್ತಾ ಇದ್ದಾರೋ ಅವರು ದೌರ್ಭಾಗ್ಯಶಾಲಿಗಳು ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ ಜ್ಞಾನ ಅಂತೂ ಪಡೆದಾಯಿತು, ಪರಮಾತ್ಮ ತನ್ನ ಕಾರ್ಯವನ್ನು ಮಾಡಿದರು, ಬ್ರಹ್ಮ ತನ್ನ ಕರ್ತವ್ಯವನ್ನು ನಿರ್ವಹಿಸಿದರು. ಈಗ ನಾವು ಮಕ್ಕಳಾಗಿ ಅವರ ಹಾಕಿಕೊಟ್ಟಿರುವ ಮಾರ್ಗದರ್ಶನದಂತೆ ನಡೆದು ನಾವು ಭಾಗ್ಯವನ್ನು ಬೆಳಗಿಸಿಕೊಳ್ಳಬೇಕಾಗಿದೆ. ಮತ್ತು ಧಾರಣೆಯಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಈ ಸಮಯದಲ್ಲಿ ನೀವು ಯಾರನ್ನೂ ಕೂಡ ದ್ವೇಷ ದೃಷ್ಟಿಯಿಂದ ನೋಡಬೇಡಿ, ಇದು ಶ್ರೀಮತದ ಉಲ್ಲಂಘನೆ ಆಗುತ್ತೆ ಮಕ್ಕಳೇ ಅಂತ ಹೇಳಿದ್ದಾರೆ. ಅಂದರೆ ಆತ್ಮೀಯ ಜ್ಞಾನ ಅಂದ್ರೇ, ಆತ್ಮೀಯತೆ ಅಂದ್ರೇ ಇಡೀ ವಿಶ್ವವನ್ನು ಒಂದು ಮಾಡುವಂಥ ಒಂದು ಮಹಾನ್ ಶಕ್ತಿ. ಅಂಥ ಸ್ಮೃತಿ ಬಂದ ಮೇಲೂ ಕೂಡ ಮತ್ತೆ ದೇಹ ದೃಷ್ಟಿಯಿಂದ, ಪಾತ್ರದ ದೃಷ್ಟಿಯನ್ನು ಅಥವಾ ಅವರ ಬಲಹೀನತೆಗಳನ್ನು ನೋಡಿ ನಾವು ಯಾರನ್ನು ದ್ವೇಷಿಸಬಾರದು, ದ್ವೇಷ ದೃಷ್ಟಿಯಿಂದ ಯಾರನ್ನೂ ಕಾಣಬಾರದು ಅಂತ ಕಿವಿ ಮಾತನ್ನು ಹೇಳಿದ್ದಾರೆ. ಅದು ನಾವು ಬ್ರಹ್ಮಕುಮಾರ ಅಥವಾ ಶಿವಕುಮಾರರಿಗೆ ಯೋಗ್ಯ ಸಲ್ಲುವುದು ಅಲ್ಲ, ಅದು ನಮಗದು ಯೋಗ್ಯ ಅಲ್ಲ, ನಾವು ಆ ರೀತಿ ಇರುವುದು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಮತ್ತು ಜೊತೆಗೆ ನಾವು ಶ್ರೀಮತವನ್ನು ಸದಾಕಾಲ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಸ್ಲೋಗನಲ್ಲೂ ಕೂಡ ತಿಳಿಸ್ತಾರೆ, ಏಕಾಗ್ರತೆಯ ಶಕ್ತಿಯು ಪರವಶ ಸ್ಥಿತಿಯನ್ನು ಕೂಡ ಪರಿವರ್ತನೆ ಮಾಡ್ತದೆ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ತಿಳ್ಕೊಂಡಾದ ಮೇಲೆ ಒಂದಷ್ಟು ಏಕಾಂತದಲ್ಲಿ ಕುಳಿತುಕೊಳ್ಳುವ, ಏಕಾಗ್ರದಲ್ಲಿ ಬರುವಂತಹ ಅಭ್ಯಾಸವನ್ನು ಮಾಡದ ಹೊರತು ಯಾವುದೂ ಸಿದ್ಧಿಸುವುದಿಲ್ಲ. ಜ್ಞಾನ ಅದು ಓನ್ಲಿ ಇನ್ಫಾರ್ಮೇಷನ್, ಎಷ್ಟು ಬೇಕಾದರೂ ತಿಳ್ಕೊಳ್ಬೋದು. ಆದರೆ ಅಪ್ಲಿಕೇಶನ್ ಆಗೋದು ಧ್ಯಾನದಿಂದ, ಅರ್ಥಾತ್ ಏಕಾಗ್ರತೆಯಿಂದ, ಏಕಾಂತತೆಯಿಂದ, ಅಂತರ್ಮುಖತೆಯಿಂದ. ಯಾರು ಏಕಾಗ್ರತೆಗೆ, ಅಂತರ್ಮುಖತೆಗೆ, ಏಕಾಂತದಲ್ಲಿರುವ ಅಭ್ಯಾಸಕ್ಕೆ ಸಮಯವನ್ನು ಮೀಸಲಾಗಿಡ್ತಾರೋ, ಅತಿ ಹೆಚ್ಚು ಸಮಯ ಅದರಲ್ಲಿ ಇರಲಿಕ್ಕೆ ಯಾರು ಬಯಸ್ತಾರೋ, ಆವಾಗ ಮಾತ್ರ ಜ್ಞಾನ ಅದು ಸ್ವರೂಪದಲ್ಲಿ ಬರುತ್ತೆ, ಪ್ರಾಕ್ಟಿಕಲ್ ಆಗಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ನಾವು ಪರವಶ ಆಗಿದ್ದೀವಿ, ಈಗ ಸ್ವಾಧೀನ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಪರವಶ ಅಂದರೆ ನಾನಲ್ಲದ ಶಕ್ತಿಗೆ ವಶವಾಗಿರೋದು, ನನ್ನದಲ್ಲದ ಇಚ್ಛೆಗಳನ್ನು ಇಟ್ಟುಕೊಳ್ಳೋದು, ಇದೆಲ್ಲವೂ ಕೂಡ ಪರವಶವಾಗಿದೆ, ಅರ್ಥಾತ್ ಮಾಯಕ್ಕೆ ವಶವಾಗಿದ್ದೇವೆ. ನಾವು ಶಿವವಶ ಆಗಬೇಕು ಅಥವಾ ಸ್ವಾಧೀನ ಆಗಬೇಕು ಅಂದರೆ ಅದಕ್ಕೆ ಬಹಳ ಏಕಾಗ್ರತೆ ಅವಶ್ಯಕತೆ ಇದೆ. ಹೇಳ್ಬೋದು, ನಾವು ಬೇಕಾದಷ್ಟು ಜ್ಞಾನ ತಿಳ್ಕೊಂಡು ಬಿಟ್ಟಿದ್ದೀವಿ, ಸೇವೆ ಮಾಡ್ತಾ ಇದ್ದೀವಿ, ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ, ನಮಗೇನು ಮಾಯ ಬರಲ್ಲ ಅಂತ. ಅಷ್ಟು ಸುಲಭ ತಿಳ್ಕೊಳ್ಬೇಡಿ.
ನೀವು ಸ್ವತಃ ಕೂಡದೆ, ಸ್ವತಃ ಏಕಾಂತದಲ್ಲಿ ಬರದೆ, ಏಕಾಗ್ರದಲ್ಲಿ ಬರದೆ, ಧ್ಯಾನಕ್ಕೆ ಒಳಗಾಗದೆ ಜ್ಞಾನದ ಧಾರಣೆ ಸಾಧ್ಯವೇ ಇಲ್ಲ. ಜ್ಞಾನ ಸಿದ್ಧಿಸಲು ಧ್ಯಾನ ಅವಶ್ಯವಾಗಿದೆ. ಹಾಗಾಗಿ ಈ ಅವ್ಯಕ್ತ ಮಾಸ ನಮಗೆ ಒಂದು ಸುವರ್ಣ ಅವಕಾಶ. ಈ ಸಮಯದಲ್ಲಿ ವಿಶೇಷವಾಗಿ ಬ್ರಹ್ಮ ಮತ್ತು ಎಲ್ಲ ಆದಿರತ್ನರ ಲಿಫ್ಟ್ ನಾವು ಮಕ್ಕಳಿಗೆ ದೊರಕುತ್ತೆ. ಆದರೆ ನಾವು ಅದರ ಕಡೆಗೆ ಸ್ಪಂದನರಾಗಿರಬೇಕು. ಅವರೇನೋ ಧಾರಾಳವಾಗಿ ಶಕ್ತಿಯನ್ನು ಸುರಿಸ್ತಾ ಇರ್ತಾರೆ, ಆದರೆ ನಾವು ಮಲಗಿದ್ರೆ ಆಗೋದಿಲ್ಲ. ಅದಕ್ಕೆ ಇವತ್ತೊಂದು ನುಡಿಮುತ್ತು ನೋಡಿದೆ ನಾನು. ಎಚ್ಚರ ಆಗೋದು ಅದು ನಿದ್ದೆಯಿಂದ ಆಗಲಿ, ಅದು ಭ್ರಮೆಯಿಂದ ಆಗಲಿ, ಅಥವಾ ಅಜ್ಞಾನದಿಂದ ಆಗಲಿ, ಬೇಗನೆ ಎಚ್ಚರ ಆಗೋದು ಒಳ್ಳೆಯದೇ. ಎಚ್ಚರ ಆಗೋದೇ ನಿಜ ಮುಕ್ತಿ ಅಂತ ಹೇಳಿದ್ದಾರೆ. ಅದೇ ತರಹ ನಾವು ಎಚ್ಚರ ಆಗಬೇಕು ಈ ಅವ್ಯಕ್ತ ಮಾಸದಲ್ಲಿ. ಯಾವಾಗ, ಹೇಗೆ ಅಂದರೆ ಸಮಯವನ್ನು ಜಾಸ್ತಿ ಕೊಡಬೇಕು. ಇನ್ನು ಮುಂದೆ ಬಹಳ ದಿನಗಳು ಉಳಿದಿಲ್ಲ. ಬಹಳ ಸೂಕ್ಷ್ಮ ಸಮಯ ಹತ್ತಿರದಲ್ಲಿ ಬಂದುಬಿಟ್ಟಿದ್ದೀವಿ. ಯಾವಾಗ ಬೇಕಾದರೂ ಏನು ಬೇಕಾದರೂ ಸಂಭವಿಸುವ ಸೂಚನೆಗಳು ಕಾಣಿಸ್ತಾ ಇದೆ. ಇನ್ನು ಮುಂದೆ ಹುಡುಗಾಟಿಕೆ ತರವಲ್ಲ. ಇನ್ನು ಮುಂದೆ ಸಮಯ ವ್ಯರ್ಥವಾಗಿ ಕಳೆಯುವುದು ನಾವು ಮಕ್ಕಳಿಗೆ ಶೋಭಿಸುವುದಿಲ್ಲ. ಪಾಠದ ದಿನಗಳು ಮುಗಿತು, ಪ್ರಾಕ್ಟಿಕಲ್ ದಿನಗಳು ಬರುತ್ತಿದೆ. ಪರಮಾತ್ಮನ ಪಾಠ ಮುಗಿಯಿತು, ಪ್ರಕೃತಿಯ ಪಾಠ ಆರಂಭವಾಗುವುದಿದೆ. ಇನ್ನು ವ್ಯರ್ಥ ಮಾಡಬೇಡಿ. ಒಂದು ಕ್ಷಣ, ಒಂದು ಗಂಟೆ, ಒಂದು ದಿನವನ್ನು ಕೂಡ ಯಾರಿಗೋಸ್ಕರನೂ, ಯಾರನ್ನು ಮೆಚ್ಚಿಸುವುದಕ್ಕೋಸ್ಕರನೂ ಯಾರು ಕೂಡ ಸಮಯ ವ್ಯರ್ಥ ಮಾಡಿಕೊಳ್ಬೇಡಿ. ನಮ್ಮ ಬುದ್ಧಿಯನ್ನು ನಾವೇ ಕಟ್ಟಿಕೊಳ್ಳಬೇಕು. ನನ್ನ ಬುದ್ಧಿಯನ್ನು ನಾನೇ ಕಟ್ಟಿಕೊಳ್ಳಬೇಕು. ನಿಮ್ಮ ಬುದ್ಧಿಯನ್ನು ನೀವೇ ಕಟ್ಟಿಕೊಳ್ಳಬೇಕು. ನನ್ನ ಪುರುಷಾರ್ಥವನ್ನು ನಾನೇ ಮಾಡಬೇಕು. ನಿಮ್ಮ ಪುರುಷಾರ್ಥವನ್ನು ನೀವೇ ಮಾಡಬೇಕು. ನನ್ನ ಆತ್ಮಿಕ ಸ್ಥಿತಿಯನ್ನು ನಾನೇ ತಯಾರು ಮಾಡಿಕೊಳ್ಬೇಕು. ನಿಮ್ಮ ಆತ್ಮಿಕ ಸ್ಥಿತಿಯನ್ನು ನೀವೇ ತಯಾರು ಮಾಡಿಕೊಳ್ಬೇಕು. ನಿಮಗೆ ನೀವೇ ಸ್ವಯಂ ಸಮಯವನ್ನು ಕೊಟ್ಕೊಳ್ಬೇಕು. ನನಗೆ ನಾನೇ ಸ್ವಯಂ ಸಮಯವನ್ನು ಕೊಟ್ಕೊಳ್ಬೇಕು. ಹೇಳುವ ಕೇಳುವ ಸಮಯ ಅಲ್ಲ, ನೆಪ ಹೇಳುವ ಸಮಯ ಅಲ್ಲ, ಕಾರಣ ಕೊಡುವ ಸಮಯ ಅಲ್ಲ, ಸಂಪಾದನೆ ಮಾಡುವ ಸಮಯವೂ ಅಲ್ಲ, ಸಂಗ್ರಹ ಮಾಡುವ ಸಮಯವೂ ಅಲ್ಲ, ಭವಿಷ್ಯದ ಬಗ್ಗೆ ಚಿಂತಿಸುವ ಸಮಯವೂ ಅಲ್ಲ. ಭವಿಷ್ಯ ಇನ್ನೇನು ಉಳಿದೇ ಇಲ್ಲ. ಹಾಗಾಗಿ ಈ ಸಮಯ ಸುಸಮಯ. ಇದು ಏನಿದೆಯೋ ಅಮೃತಗಳಿಗೆ ಈ ಅವ್ಯಕ್ತ ಮಾಸದಲ್ಲಿ ಬಹಳ ಗಟ್ಟಿ ನಿರ್ಧಾರದಲ್ಲಿ ಸುಮಾರು 4 ಗಂಟೆ 5 ಗಂಟೆ ತಪಸ್ಸಲ್ಲಿ ಕೂಡುವಂಥ, ಏಕಾಂತದಲ್ಲಿ ಕೂಡುವಂಥ, ಏಕಾಗ್ರರಾಗುವಂತಹ ಪರಿಶ್ರಮವನ್ನು ನಾವೆಲ್ಲರೂ ಪಡಲೇಬೇಕಾಗಿದೆ. ಅದು ನನಗೋಸ್ಕರ, ನೀವು ನಿಮಗೋಸ್ಕರ. ಇದರಿಂದ ಯಾರಿಗೂ ಬೇರೆಯವರಿಗೆ ಲಾಭ ಇದೆಯೋ ಇಲ್ವೋ, ನಷ್ಟ ಅಂತೂ ಖಂಡಿತ ಇಲ್ಲ. ನಿಮ್ಮ ನಷ್ಟ ನೀವೇ ಮಾಡಿಕೊಂಡ್ರೆ ಅದಕ್ಕೆ ಹೊಣೆಗಾರರು ಬೇರೆ ಯಾರೂ ಅಲ್ಲ. ನೆಪ ಕೊಡಬೇಡಿ. ಫುಲ್ ಸ್ಟಾಪ್. ದೃಢ ಸಂಕಲ್ಪ ಮಾಡಿ ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ಸಮಯವನ್ನು ಮೀಸಲಿಡಿ. ಯಾವುದಕ್ಕಾಗಿ ಎಷ್ಟು ಸಮಯ ಕೊಟ್ಟರು ಮಣ್ಣಲ್ಲಿ ಮಣ್ಣು ಹಾಗೆ ಹೋಗುತ್ತೆ. ನಿಮ್ಮೆದರಲ್ಲೇ ಎಲ್ಲವನ್ನು ಕಳ್ಕೊಳ್ತೀವಿ, ನಮ್ಮೆದರಲ್ಲೇ ಎಲ್ಲವನ್ನು ದೂರ ಮಾಡ್ಕೊಳ್ತೀವಿ. ಹಾಗಾಗಿ ಈಗಲೇ ಎಚ್ಚೆತ್ತುಕೊಳ್ಳೋಣ. ಅದೇ ನಿಜ ಮುಕ್ತಿ ಸ್ಥಿತಿ. ಹಾಗಾಗಿ ಈ ಅವ್ಯಕ್ತ ಮಾಸದಲ್ಲಿ ಕಡಿಮೆ ಮಾತನಾಡಿ, ಮೆಲ್ಲಗೆ ಮಾತನಾಡಿ, ಮಧುರವಾಗಿ ಮಾತನಾಡಿ, ದ್ವೇಷ ಮುಕ್ತರಾಗಿ, ಅಸೂಯೆ ಮುಕ್ತರಾಗಿ, ಬಂಧನ ಮುಕ್ತರಾಗಿ ಏಕಾಗ್ರತೆಯಲ್ಲಿ ಬನ್ನಿ. ಆತ್ಮಿಕ ಸ್ಥಿತಿಯನ್ನು ಅನುಭವ ಮಾಡಿ ಪರಮಾತ್ಮ ಮತ್ತು ಬ್ರಹ್ಮ ತಂದೆಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ. ಓಂ ಶಾಂತಿ. ಈ ದಿನ ವಿಶೇಷವಾಗಿ ಆದಿರತ್ನರಾಗಿರುವ, ಕರ್ನಾಟಕದ ಹೆಮ್ಮೆಯಾಗಿರುವ ಮೃತ್ಯುಂಜಯಣ್ಣವರ ಹುಟ್ಟುಹಬ್ಬ ಇದೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವೆಲ್ಲರೂ ಆತ್ಮೀಯವಾಗಿ ತಲುಪಿಸೋಣ. ಆ ಹಿರಿಯ ಚೇತನ ನಾವೆಲ್ಲರ ಈ ಒಂದು ಜ್ಞಾನವನ್ನು ಪಡೀಲಿಕ್ಕೆ ಬಹಳ ತ್ಯಾಗ, ತಪಸ್ಸು, ಪರಿಶ್ರಮವನ್ನು ಪಟ್ಟಿದ್ದಾರೆ. ಬಹಳ ಅಗಾಧವಾದ ಪರಿಶ್ರಮವನ್ನು ಪಟ್ಟಿದ್ದರ ಫಲವಾಗಿ
ಇವತ್ತು ಕರ್ನಾಟಕದಲ್ಲಿ ಇಷ್ಟೆಲ್ಲ ಆತ್ಮರಿಗೂ, ಇಡೀ ವಿಶ್ವದಲ್ಲಿ ಲಕ್ಷಾಂತರ ಆತ್ಮರಿಗೆ ಪರಮಾತ್ಮ ಶಿವತಂದೆ ಪರಿಚಯ ಸಿಗಲಿಕ್ಕೆ, ಜ್ಞಾನ ಮಾರ್ಗದಲ್ಲಿ ಬರಲಿಕ್ಕೆ ತಮ್ಮ ಸಂಕಲ್ಪ, ಸಮಯ, ಶ್ವಾಸ, ತನು ಎಲ್ಲವನ್ನು ಕೂಡ ಸಮರ್ಪಿಸಿ ಒಬ್ಬ ಶಿವಪುತ್ರನಾಗಿ, ಬ್ರಹ್ಮಕುಮಾರನಾಗಿ, ಯಶಸ್ವಿ ಯೋಗಿಯಾಗಿ ನಮ್ಮೆಲ್ಲರಿಗೂ ಆದರ್ಶವಾಗಿದ್ದಾರೆ. ಅವರಂತೆ ನಾವು ಕೂಡ ಯಜ್ಞಕ್ಕಾಗಿ ತನು ಮನ ಧನವನ್ನು ಅರ್ಪಿಸಿ ನಮ್ಮ ಭಾಗ್ಯವನ್ನು ಬೆಳಗಿಸಿಕೊಳ್ಳೋಣ. ನಮಗೆಲ್ಲರಿಗೂ ಅವರು ಸದಾ ಕಾಲಕ್ಕಾಗಿ ಪ್ರೇರಣೆಯಾಗಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸು. ಅಚ್ಚ ಓಂ ಶಾಂತಿ.